ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಉತ್ತರ ಕೂಡ ಇದೆ. ಗೃಹ ಸಚಿವರು ಸದನದಲ್ಲಿ ಉತ್ತರವನ್ನು ಕೂಡ ಕೊಡ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಸಚಿವರು ಮುಜರಾಯಿ ಇಲಾಖೆ ಸಚಿವರಿಂದ ರಾಮಲಿಂಗ ರೆಡ್ಡಿ ಅವರನ್ನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸಾಕಷ್ಟು ಚರ್ಚೆ ಸಂಚಲನ ಮೂಡಿಸಿರುವಂಥ SIT ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರದ ಉತ್ತರ ಇದೆ. ಸರ್ಕಾರದ ಉತ್ತರ ನಮ್ಮ ಗೃಹ ಮಂತ್ರಿಗಳು ಕೊಡ್ತಾರೆ. ಮತ್ತು ಇದು ಭಾಳ ವರ್ಷಗಳಿಂದ ಸುಮಾರು 13 ವರ್ಷಗಳಿಂದ ಕೂಡ ದಕ್ಷಿಣ ಕನ್ನಡದಲ್ಲಿ ಈ ಇಶ್ಯೂ ನಡೀತಾ ಇದೆ. ಮೊದಲನೇದಾಗಿ ಸೌಜನ್ಯ ಕೊಲೆ ಆದಮೇಲೆ ಪರ ವಿರೋಧ ಬೇಕಾಷ್ಟು ಅಲ್ಲಿ ಮಾತುಕತೆಗಳು ನಡೀತಾ ಇದೆ. ಇದರಲ್ಲಿ ಇವ್ರನ್ನೂ ಕೂಡ ಹೇಳ್ತಿದ್ದಾರೆ, ಧರ್ಮಸ್ಥಳದ ಸಂಬಂಧಪಟ್ಟಂಥವ್ರನ್ನ ಕೂಡ ಹೇಳ್ತಿದ್ದಾರೆ. ಮತ್ತು ಸೌಜನ್ಯ ಕೊಲೆ ಆಗಿದೆ, ಸೌಜನ್ಯ ಕೊಲೆಗೆ ನ್ಯಾಯ ಸಿಗಬೇಕು, ಅದೊಂದು ಕಡೆ. ಮತ್ತು ಇತ್ತೀಚೆಗೆ ಈ ಮುಸುಕುದಾರಿ ಒಬ್ಬರು ಬಂದರು, ನಾನು ಅನೇಕ ಹೆಣೆಗಳನ್ನು ಇಲ್ಲಿ ಎಲ್ಲ ಹೂತಿದ್ದೀನಿ ಅಂತೆಲ್ಲ ಹೇಳಿದ ಮೇಲೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಹೇಳಿಕೆ ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸರ್ಕಾರ ಇದೊಂದು ಕ್ಲಾರಿಟಿ ಬರಲಿ ಅಂತ SIT ಮಾಡಿದೆ. ಅವರು ಒಂದು 13 ಕಡೆ ಅಂತ ಮೊದಲು ಹೇಳಿದರು, ಈಗಾಗಲೇ 15 ಕಡೆ ಆಗಿದೆ. ಎಲ್ಲೂ ಏನೂ ಆ ಥರದ ಹುರುಹುಳು ಏನೂ ಕಾಣಿಸ್ತಿಲ್ಲ ಪೇಪರಲ್ಲಿ ನೋಡಿದ ಪ್ರಕಾರ. ಇದರಲ್ಲಿ ಇತ್ತೀಚೆಗೆ BJPಯವರು ಮೊನ್ನೆ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು, ಮೊನ್ನೆ ಏನೋ ಕಾರುಗಳಲ್ಲೆಲ್ಲ ಹೋಗಿದ್ರು. ಆಮೇಲೆ ಇದರಲ್ಲಿ SIT ತನಿಖೆ ನಡೀತಾ ಇದೆ. ಇದರಲ್ಲಿ ರಾಜಕಾರಣ ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಸೌಜನ್ಯ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ನಾನು ಮತ್ತೊಮ್ಮೆ ಕೂಡ ಇನ್ನೊಂದು BJP ಆರೋಪ ಮಾಡ್ತಿದ್ದೀನಿ, ಧಾರ್ಮಿಕ ಕ್ಷೇತ್ರಗಳ ಮೇಲೆ ಅಪಪ್ರಚಾರವನ್ನು ಮಾಡಲಾಗ್ತಿದೆ, ಆದರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನೋ ಒಂದಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದೆ. ಇನ್ನೊಂದು SIT ಮಾಡಿದಾಗ ಸ್ವತಃ ಧರ್ಮಸ್ಥಳದವರೇ ವೆಲ್ಕಮ್ ಮಾಡಿದ್ರು, ವಿಪಕ್ಷದವರು ಕೂಡ ಮಾಡಿದ್ರು. ನಾವು SIT ಮಾಡಿದಾಗ ವಿರೋಧ ಮಾಡಬೇಕಾಗಿತ್ತಲ್ಲ BJPಯವರು, ಯಾಕೆ ಮಾಡಲಿಲ್ಲ? ಆಮೇಲೆ SIT ಮಾಡ್ತಿರೋದೇನಕ್ಕೆ? ಈ ಅಪಪ್ರಚಾರ ನಿಲ್ಲಲಿ, ಕೊನೆಗೆ ಒಂದು ಕ್ಲಾರಿಟಿ ಬರಲಿ ಅಂತ. ಆಮೇಲೆ ಸೌಜನ್ಯ ಕೊಲೆಗೂ ಕೂಡ ನ್ಯಾಯ ಸಿಗಲಿ ಅಂತ ಮಾಡಿರ್ತಕ್ಕಂಥದ್ದು. BJPಯವರು ಎಲ್ಲದರಲ್ಲೂ ಕೂಡ ರಾಜಕಾರಣ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು, ಅಣ್ಣಪ್ಪ ಮಂಜುನಾಥನ ಭಕ್ತರು BJPಯವ್ರಿಗಿಂತಲೂ ಕೂಡ ಹೆಚ್ಚು ಕಾಂಗ್ರೆಸ್ನಲ್ಲಿ ಇರೋದು. ಆಮೇಲೆ ಇದರಲ್ಲಿ ನಾವು ಧರ್ಮಾಧಿಕಾರಿಗಳನ್ನು ಮಂಜುನಾಥ ಅಣ್ಣಪ್ಪನ್ನ ಅವ್ರನ್ನ ಇದರಲ್ಲಿ ರಾಜಕೀಯಕ್ಕೆ ತರೋದು ಸರಿಯಲ್ಲ. ಅಂದ್ರೆ ಈಗ BJP ರಾಜಕಾರಣ ಮಾಡ್ತಿದೆ ಸರ್. ಧರ್ಮಸ್ಥಳ ವಿಚಾರ BJP ರಾಜಕಾರಣ ಮಾಡ್ತಾ ಇದೆಯಾ? ಎಲ್ಲದರಲ್ಲೂ ಮಾಡ್ತಾರೆ. ಧರ್ಮಸ್ಥಳ ವಿಚಾರದಲ್ಲಿ ಇದೇ ಅಲ್ಲ, ಏನು ವಿಚಾರ ಸಿಕ್ಕರೂ ರಾಜಕಾರಣ ಮಾಡ್ತಾ ಇರ್ತಾರೆ ಅವರು. ಆಮೇಲೆ ನನ್ನ ಇದರಲ್ಲಿ ಒಂದು ಕ್ಲಾರಿಟಿ ಬರಲಿ ಅಂತ ನಾವು ಮಾಡಿದ್ದೀವಿ. ಇವರು ಪ್ರಾರಂಭದಲ್ಲಿ ಯಾಕೆ ವಿರೋಧ ಮಾಡಲಿಲ್ಲ, ಯಾಕೆ ವಿರೋಧ ಮಾಡ್ತಾರೆ? ಈಗೇನಾಗಿದೆ, 13 ಸ್ಥಳ ಅಂತ ಮೊದಲು ಹೇಳಿದರು, ಈಗ 15 ಆಯಿತು. ಈಗೇನಾಗುತ್ತೆ, ಈಗ ಗೃಹ ಮಂತ್ರಿಗಳು ಈಗೇನಾದರೂ ಒಂದು ತೀರ್ಮಾನ ತಗೊಳ್ತಾರೆ. ನಾನು ಗೃಹ ಮಂತ್ರಿ ಅಲ್ವಲ್ಲ, ಅದರಿಂದ ಗೃಹ ಮಂತ್ರಿಗಳು ಒಂದು ತೀರ್ಮಾನ ತಗೊಂಡು ಇದಕ್ಕೊಂದು ಇತಿಶ್ರೀ ಆಡಬೇಕು. ಅಂದರೆ ಇವತ್ತಿನ ಉತ್ತರದಲ್ಲಿ ಒಂದು ತಾರ್ಕಿಕ ಅಂತ್ಯದ ವಿಚಾರವಾಗಿ ಇತಿಶ್ರೀ ಆಡುತ್ತೆ ಸರ್, ಸರ್ಕಾರ ಆಡುತ್ತೆ. ಇವತ್ತು ನಿರೀಕ್ಷೆ ಮಾಡ್ಬೋದಾ? ಈಗ ಇವತ್ತಲ್ಲ ನಾಳೆ ಇದಕ್ಕೊಂದು ಕ್ಲಾರಿಟಿ ಬರಲೇಬೇಕು ಅಲ್ವಾ? ಕ್ಲಾರಿಟಿ ಬರಬೇಕು. ಇಲ್ಲಾಂದರೆ ಏನಾಗುತ್ತೆ, ವ್ಯಾಪಕವಾಗಿ ಅಪಪ್ರಚಾರ ನಡೀತಾನೆ ಇರುತ್ತೆ. ಪ್ರಚಾರನೂ ಆಗ್ತಾಯಿದೆ, ಅಪಪ್ರಚಾರನೂ ಆಗ್ತಾಯಿದೆ. ಅದರಲ್ಲೇನು ಬಹುತೇಕ ಒಬ್ಬರು ಬಿಟ್ಟರೆ ಆ ಯೂಟ್ಯೂಬರ್ಸಲ್ಲಿ ಪರ ವಿರೋಧ ಮಾತಾಡ್ತಿರೋರು ಎಲ್ಲರೂ ಕೂಡ ಹಿಂದೂಗಳೇ. ಒಬ್ಬರು ಬಿಟ್ಟು ಇನ್ನೆಲ್ಲರೂ ಕೂಡ ಹಿಂದೂಗಳೇ. ಪರನೂ ಮಾತಾಡ್ತಾ ಇದ್ದಾರೆ, ವಿರೋಧನೂ ಮಾತಾಡ್ತಾರೆ. ಇದೊಂದು ಕ್ಲಾರಿಟಿ ಬಂದುಬಿಟ್ರೆ ಆಮೇಲೆ ಯಾರೋ ಪರನೂ ಮಾತಾಡಲ್ಲ, ವಿರೋಧನೂ ಮಾತಾಡಲ್ಲ. ಕ್ಲಾರಿಟಿ ಬರಬೇಕು ಅಂತ ನೀವು ಕೂಡ ಆಗ್ರಹಿಸ್ತೀರಾ ಮುಜರಾಯಿ ಇಲಾಖೆ ಸಚಿವರಾಗಿ? ಕ್ಲಾರಿಟಿನೂ ಬರಬೇಕು, ಸೌಜನ್ಯ ಕೊಲೆಗೆ ನ್ಯಾಯ ಕೂಡ ಸಿಗಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವಂತ ರಾಮಲಿಂಗ ರೆಡ್ಡಿ ಅವರ ಮಾತು. ಈ ಒಂದು ಪ್ರಕರಣದಲ್ಲಿ BJP ರಾಜಕಾರಣವನ್ನು ಮಾಡ್ತಾ ಇದೆ. ಹಾಗಾಗಿ SIT ತನಿಖೆ ಆಗ್ತಾ ಇದೆ, ಸರ್ಕಾರದ ಉತ್ತರವು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ಕ್ಲಾರಿಟಿ ಬರಬೇಕು ಅಂತ ನಾನು ಕೂಡ ಆಗ್ರಹಿಸ್ತೀನಿ ಅನ್ನೋ ಮಾತನ್ನು ಕೂಡ TV9 ಬಳಿ ರಾಮಲಿಂಗ ರೆಡ್ಡಿ ಅವರು ಹಂಚ್ಕೊಳ್ತಾ ಇರುವಂತ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.